ನಮಸ್ತೆ ಆಹಾರ ಪ್ರಿಯರೇ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ರಾಖಿ ಸ್ಪೆಷಲ್ ಕೇಸರ್ ಬಾದಾಮ್ ಕಟ್ಲಿ. ಈ ರೆಸಿಪಿಗೆ ಮೂರೇ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ರೀ, ಈ ರೆಸಿಪಿನ ಈಸಿಯಾಗಿ ತಯಾರು ಮಾಡಬಹುದು. ಸೊ ಆಲ್ ಮೈ ಬ್ಯೂಟಿಫುಲ್ ಸಿಸ್ಟರ್ಸ್, ಈ ರಾಖಿಗೆ ಆಚೆಯಿಂದ ಸ್ವೀಟ್ಸ್ ನ ತರೋ ಬದಲು ನೀವೇ ನಿಮ್ ಕೈಯಾರೆ ಈ ಸ್ವೀಟ್ ನ ಮಾಡಿ ನಿಮ್ಮ ಬ್ರದರ್ಸ್ ಗೆ ಸರ್ಪ್ರೈಸ್ ಕೊಡಿ. ಲೆಟ್ಸ್ ಮೇಕ್ ರಾಖಿ ಸ್ಪೆಷಲ್ ಕೇಸರ್ ಬಾದಾಮ್ ಕಟ್ಲಿ. ಮೊದಲಿಗೆ ಒಂದು ಪ್ಯಾನ್ ಗೆ 1 ಕಪ್ ಅಂದ್ರೆ 250 ಗ್ರಾಮ್ ಆಗೋಷ್ಟು ಬಾದಾಮ್ನ ಹಾಕಿ, ಬಾದಾಮ್ ಮುಳುಗೋಷ್ಟು ನೀರ್ನ ಹಾಕಿ 15 ನಿಮಿಷ ಐ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ. 15 ನಿಮಿಷದ ನಂತರ ಬಾದಾಮ್ನ ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಸಿಪ್ಪೆಯಿಂದ ಈಸಿಯಾಗಿ ಆಚೆ ಬರಬೇಕು, ಇಲ್ಲ ಅಂದ್ರೆ ಇನ್ನೊಂದ್ 5 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಎಲ್ಲಾ ಬಾದಾಮಿನ ಈ ರೀತಿ ಪೀಲ್ ಮಾಡ್ಕೊಂಡು ನೀರ್ಗೆ ಹಾಕೊಳ್ಳಿ. ನಂತರ ಈ ಬಾದಾಮಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು, ನಂತರ 80 ml ಆಗೋಷ್ಟು ಹಾಲ್ನ ಹಾಕಿ ಪೂರ್ತಿಯಾಗಲ್ದೆ ನೋಡಿ ಈ ರೀತಿ ಗರ್ಗರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ರುಬ್ಬಿಟ್ಕೊಂಡಿರೋ ಬಾದಾಮಿ ಪೇಸ್ಟ್ ನ ಹಾಕೊಳ್ಬೇಕು. ಇಲ್ಲಿ 1 ಕಪ್ ಬಾದಾಮಿಗೆ 1 ಕಪ್ ಸಕ್ಕರೆ ಅಂದ್ರೆ 250 ಗ್ರಾಮ್ ಸಕ್ಕರೆನ ಹಾಕೊಳ್ತಾ ಇದೀನಿ. ಇದನ್ನ ಲೋ ಫ್ಲೇಮ್ ಅಲ್ಲೇ ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಸಕ್ಕರೆ ಕಂಪ್ಲೀಟ್ ಆಗಿ ಕರ್ಗಿ ಗಟ್ಟಿ ಆಗ್ತಾ ಹೋಗುತ್ತೆ. ಇದು ಗಟ್ಟಿ ಆಗ್ತಿದ್ದಾಗೇನೆ ಹಾಲಲ್ಲಿ ನೆನಾಕಿರೋ ಕೇಸರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆಗಿ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಬರ್ಬೇಕು. ಮಿಕ್ಸ್ ಮಾಡ್ಕೊಳ್ಳೋದ್ ಬಿಟ್ರೆ ತಳ ಹಿಡಿಯುತ್ತೆ, ನೆನ್ಪಿರ್ಲಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬಹುದು. 20 ನಿಮಿಷದ ನಂತರ ಈ ರೀತಿ ಕೈಯಲ್ಲಿ ಉಂಡೆ ಕಟ್ಟಾಗ ಕೈಗೆ ಇದು ಅಂಟ್ಕೊಳ್ಬಾರ್ದು. ಅಂಟ್ಕೊಳ್ತು ಅಂದ್ರೆ ಇನ್ನೊಂದ್ ಸ್ವಲ್ಪ ಬೇಯಿಸ್ಕೊಳ್ಬೇಕು ಅಂತ ಅರ್ಥ. ಬಟರ್ ಪೇಪರ್ ಹಾಕಿರೋ ಈ ರೀತಿ ಫ್ಲಾಟ್ ಬೌಲ್ಗೆ ಬಾದಾಮ್ ಮಿಕ್ಸ್ಚರ್ ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ. ನಂತರ ಕೈಗೆ ತುಪ್ಪನ ಹಚ್ಚಿ ಸಮವಾಗಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ. ನೀವ್ ಬೇಕಿದ್ರೆ ಲೋಟನ ಯೂಸ್ ಮಾಡಿ ಸಹ ಪ್ರೆಸ್ ಮಾಡ್ಕೊಳ್ಬಹುದು. ನಂತರ ಇದನ್ನ 1 ಅವರ್ ರೆಫ್ರಿಜರೇಟ್ ಮಾಡ್ಕೊಳ್ಳಿ. 1 ಅವರ್ ಆದ ನಂತರ ಇದನ್ನ ಅನ್ಮೋಲ್ಡ್ ಮಾಡ್ಕೊಂಡು ಮೇಲ್ಗಡೆ ಸಿಲ್ವರ್ ಫಾಯಿಲ್ ನ ಹಾಕ್ತಾ ಇದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬಟ್ ಹಾಕೊಂಡ್ರೆ ಸ್ವೀಟ್ ಶಾಪ್ ಸ್ಟೈಲ್ ಲುಕ್ ಇರುತ್ತೆ. ನಂತರ ಇದನ್ನ ಒಂದು ಚಾಕುವಿನಿಂದ ಡೈಮಂಡ್ ಶೇಪ್ ಗೆ ಕಟ್ ಮಾಡ್ಕೊಳ್ಳಿ. ಅಷ್ಟೇ ಕಣ್ರಿ, ಕೇಸರ್ ಬಾದಾಮ್ ಕಟ್ಲಿ ಇಸ್ ರೆಡಿ. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ನಾನು ಇಲ್ಲಿ ಹೇಳಿರೋ ಪ್ರತಿಯೊಂದು ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಈ ರೆಸಿಪಿ ಪರ್ಫೆಕ್ಟ್ ಆಗಿ ಬಂದೇ ಬರುತ್ತೆ. ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಈ ರಾಖಿ ಸ್ಪೆಷಲ್ಗೆ ಈ ಸ್ವೀಟ್ ನ ಮಾಡಿ ಎಂಜಾಯ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ನಮಸ್ತೆ.